GST ಏರಿಸಿದ್ದೆ ಅವರು, ಅವಾಗೂ ಸಂಭ್ರಮಾಚರಣೆ ಮಾಡಿದ್ರು. ಇಳಿಸಿದ್ದೇ ಅವರು, ಈಗ ಸಂಭ್ರಮಾಚರಣೆ ಮಾಡ್ತಾರೆ. ಯಾವುದು ಆಚರಣೆ, ಯಾವುದು ವಿಚಾರ, ಈ ದೇಶ ಏನಾಗಿದೆ ಅಂದರೆ ಒಂದು ಕಾಮಿಡಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಜಾಸ್ತಿ ಮಾಡಿದಾಗ ಅವರೇ ಸಬ್ಬಾಶಿರಿ ಮಾಡ್ಕೊಂಡ್ರು, ಕಮ್ಮಿ ಮಾಡಿದ್ರು ಅವರೇ ಸಬ್ಬಾಶಿರಿ ಮಾಡ್ಕೊತಿದ್ದಾರೆ. ಅಂದರೆ ಜನರು ಅರ್ಥ ಮಾಡ್ಕೋಬೇಕಿದ್ನಲ್ಲ. ಸೊ ಅಟ್ ವಾಟ್ ಲೆವೆಲ್ ಆಫ್ IQ ಲೆವೆಲ್ ಇಸ್ ದೇರ್ ಇನ್ ದಿಸ್ ಕಂಟ್ರಿ. ಅವರೇ ಹೇಳೋದು, ಅವರೇ ಮಾಡೋದು. ಆಮೇಲೆ ಈ GST ಏನು ಕಮ್ಮಿ ಆಗಿದೆ, ಇನ್ಪುಟ್ ಸಬ್ಸಿಡಿ ಭಾಳಷ್ಟಿನ ಗೊಂದಲಗಳಿದ್ದಾವೆ. ವಿ ವೆಲ್ಕಮ್ ಇಟ್. ಯಾಕಂದರೆ ರಾಹುಲ್ ಗಾಂಧಿ ಹೇಳಿದ್ರು 18%ಗಿಂತ ಜಾಸ್ತಿ ಹೋಗ್ಬೇಡ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅವೆಲ್ಲ ನಕ್ಕರು. ಈಗ ಅದನ್ನೇ ಮಾಡಿದ್ದಾರೆ. ವಾಟ್ ಆಲ್ ಕಾಂಗ್ರೆಸ್ ಹ್ಯಾಡ್ ಕಾಷನ್ ದಮ್ ನಾಟ್ ಟು ಡೂ ದ ಸೇಮ್ ಥಿಂಗ್ಸ್ ದೇ ಹ್ಯಾವ್ ರಿಪೀಲ್ಡ್. ಸೊ ರಾಹುಲ್ ಗಾಂಧಿ ಅವಾಗ ಹೇಳಿದಾಗೆಲ್ಲ ನಕ್ಕರು. ಈಗ ಅದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಬಂದು ಇಳಿಸಿದ ಮೇಲೆ ಈಗೇನೋ ಭಾಳ ಬಚ್ಚತ್ತಿ, ಇದೇನೋ ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಅಂತ. ಇದೆಲ್ಲ ಪ್ರಪಂಚದಾಗಿಂತ ಹೆಸರುಗಳು ಇರ್ಬೋದೇನು ರೀ? ಟ್ಯಾಕ್ಸ್ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟಾ, ನ್ಯೂ ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್, ಇವೆಲ್ಲ ಏನು ಟೈಟಲ್ಗಳು, ಇದರಿಂದ ಏನು ಟೈಟಲಿಂದ ಏನು ಅರ್ಥ ಅಂತ ಅರ್ಥ ಆಗೋಲ್ಲ. ಅದಕ್ಕೆ ಇನ್ಪುಟ್ ಸಬ್ಸಿಡಿನ ಕ್ಲಾರಿಟಿ ಇಲ್ಲ. ಆ್ಯಸ್ ಇಟ್ ಆಲ್ ಅಟ್ ಲಾರ್ಜ್ ವಿ ವೆಲ್ಕಮ್ ಇಟ್. ಬಟ್ ಇಫ್ ದೇ ವಾಂಟ್ ಟು ಕ್ಲೇಮ್ ಇವನ್ ದೇರ್ ಸಮ್ ವಿಕ್ಟ್ರಿ ಇನ್ ಇಟ್, ಗಾಡ್ ಬ್ಲೆಸ್ ದಮ್, ಏನು ಮಾಡೋಕ್ಕಾಗಲ್ಲ.